ಎಲ್ಲರಿಗೂ ಕೂಡ ಈ ನೂತನ ಸಂವತ್ಸರದ ಚಾಂದ್ರಮಾನ ಯುಗಾದಿಯ ಶುಭಾಶಯಗಳು. ಸಮಸ್ತ ವೀಕ್ಷಕರಿಗೂ ಕೂಡ ಈ ವರ್ಷದಲ್ಲಿ ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನೆಲ್ಲ ಕೊಟ್ಟು ಕಾಪಾಡಲಿ, ಅವರ ಮನೋಕೋರಿಕೆಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಈ ಮೂಲಕವಾಗಿ ಕೇಳ್ತಾ ಈ ಸಲದ ಯುಗಾದಿಯ ಒಂದು ವಿಶೇಷವನ್ನು ಸಂಚಿಕೆಯನ್ನು ಮಾಡಲಿಕ್ಕೆ ಹೇಳ್ತಾ ಇದ್ದೇವೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತೈ. ನಮಗೆ 2-3 ಯುಗಾದಿಗಳಿದೆ. ಒಂದು ಚಾಂದ್ರಮಾನ ಯುಗಾದಿ, ಇನ್ನೊಂದು ಸೌರಮಾನ ಯುಗಾದಿ, ಇನ್ನೊಂದು ಬಾರಸ್ಪತ್ಯಮಾನ ಯುಗಾದಿ ಅಂತ 3 ಯುಗಾದಿಗಳು. ಹೊರದೇಶಕ್ಕೆ ರಾಹುಮಾನ ಯುಗಾದಿ ಅಂತ ಅದು ಬೇರೆ ಇರುತ್ತೆ. ಹಾಗಾಗಿ ನಾವು ಆಚರಣೆಯಲ್ಲಿರ್ತಕ್ಕಂಥ ಅತಿಯಾಗಿರ್ತಕ್ಕಂಥ 2 ಯುಗಾದಿಗಳು, ಒಂದು ಸೌರಮಾನ ಇನ್ನೊಂದು ಚಾಂದ್ರಮಾನ. ಯಾಕೆಂದ್ರೆ ಅತಿ ಹತ್ತಿರಕ್ಕೆ ಇರುತ್ತೆ ಅಂತಕ್ಕಂಥದ್ದು ಒಂದು. ನಾವು ಯುಗಾದಿಯ ಆಚರಣೆಯನ್ನು ಮಾಡಬೇಕಾದ್ರೆ ಉತ್ತರ ಪ್ರದೇಶದವರು ವೈಶಾಖಿ ಅಂಥೇಳಿ ಆಚರಣೆಯನ್ನು ಮಾಡ್ತಾರೆ ಇದೇ ಯುಗಾದಿಯ ಸಂದರ್ಭದಲ್ಲಿ. ಹಾಗಾಗಿ ಯುಗಾದಿಯ ದಿವಸ ಎಲ್ಲದು ನಾಣ್ಣುಡಿ ಇದೆ, ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅಂತ. ಪ್ರತಿ ವರ್ಷವೂ ಕೂಡ ಯುಗಾದಿ ಬರುತ್ತೆ. ಮನುಷ್ಯನಿಗೆ ಒಂದು ಏನಿದೆ ಅಂದರೆ ಯಾವುದೇ ಕಾರಣಕ್ಕೂ ಕಹಿಯಾಗಬಾರದು, ಯಾವಾಗಲೂ ಸಿಹಿಯಾಗಿಯೇ ಇರಬೇಕು ಮತ್ತು ಸಿಹಿ ಕಹಿಗಳ ಮಿಶ್ರಣವೂ ಇರಬಾರದು ಅಂತ ಯೋಚನೆಯನ್ನು ಮಾಡ್ತಾನೆ ಮನುಷ್ಯ. ಆದರೆ ಭಗವಂತ ಮತ್ತು ಋಷಿಗಳು ನಿಯಮವನ್ನು ಮಾಡಿದ್ದಾರೆ. ಅಂದರೆ ಯುಗಾದಿಯ ದಿವಸ ಈ ಹುಣಸೆ ಚಿಗುರು ಮತ್ತು ಮಾವಿನ ಚಿಗುರು ಎಲ್ಲ ಚಿಗುರುಗಳು ಚಿಗುರುವ ಕಾಲ, ಅದಕ್ಕೆ ವಸಂತ ಕಾಲ ಅಂತ ಹೇಳಿ ಕರೀತಾರೆ. ಅಂತ ವಸಂತ ಮಾಸ ಅಂತ ಕೂಡ ಇದಕ್ಕೆ ಕರೀತಾರೆ. ನೂತನ ಸಂವತ್ಸರ ಅಂದರೆ ಹೊಸ ಸಂವತ್ಸರ, ಮೊದಲನೇ ನಕ್ಷತ್ರ, ಮೊದಲನೇ ಋತು, ಮೊದಲನೇ ಯೋಗ, ಮೊದಲನೇ ಕರಣ, ಮೊದಲನೇ ವಾರ. ಹಾಗಾಗಿ ಪಂಚಾಂಗ ಶ್ರವಣ ಅಂತ ಹೇಳಿ ಕರೀತಾರೆ. ತಿಥೇ ಶ್ರೇಯಮಾಪ್ನೋತಿ ವಾರಾದ್ ಆಯುಷ್ಯವರ್ಧನಂ ನಕ್ಷತ್ರಾಧರತೆ ಪಾಪಂ ಯೋಗಾದ್ರೋಗ ನಿವಾರಣಂ ಕರುಣಾತ್ ಕಾರ್ಯಸಿದ್ಧಸ್ಯ ಪಂಚಾಂಗ ಫಲಮುತ್ತಮಂ ಅಂತ. ಪ್ರತಿಯೊಬ್ಬರೂ ಕೂಡ ಪಂಚಾಂಗವನ್ನು ಆಶ್ರಯಿಸಿ ಪಂಚಾಂಗದ ಪ್ರಕಾರವಾಗಿ ಅವರವರ ಜೀವನಚರ್ಯೆಗಳನ್ನು ತಿಳಿಯತಕ್ಕಂಥದ್ದು ಒಂದು ಭಾಗ. ಆದರೆ ಅದಕ್ಕೂ ಮಿಗಿಲಾಗಿ ಪರಮಾತ್ಮನ ಸೇವೆಯನ್ನು ಯಾರು ನಿರಂತರವಾಗಿ ಮಾಡ್ತಾ ಇರ್ತಾರೋ ಅವರಿಗೆ ಅದು ಕೂಡ ಏನು ಮಾಡೋದಿಲ್ಲ ಅಂತ. ಹಾಗಾಗಿ ನೀವು ಶನೇಶ್ವರನ ಕಥೆಗಳನ್ನು ಕೇಳಿರ್ತೀರ. ಗುರು ಶನಿಗಳ ಒಂದು ದೋಷಗಳು ಪರಿಹಾರ ಆಗಬೇಕಾದ್ರೆ ಗುರುಗಳ ದರ್ಶನ, ದೇವರ ದರ್ಶನ, ದೇವಾಲಯದ ದರ್ಶನ, ದೇವಸ್ಥಾನದಲ್ಲಿ ಪೂಜೆ ಹರಕೆ ಮುಂತಾದವನ್ನು ಸಲ್ಲಿಸಬೇಕು ಅಂತ ಹೇಳಿ ಇದೇ ಒಂದು ಜ್ಯೋತಿಷ್ಯದ ಬಗ್ಗೆ ಹೇಳುತ್ತೆ. ಜ್ಯೋತಿಷ್ಯ ಭವಿಷ್ಯವೆಲ್ಲ ಪ್ರಾರಂಭ ಆಗೋದು ಯುಗಾದಿಯ ನೂತನ ಸಂವತ್ಸರದ ಸಂದರ್ಭದಲ್ಲಿ. ಹಾಗಾಗಿ ಅಲ್ಲಿಂದ ಹಿಡಿದು ಆ ವರ್ಷದ ಪರ್ಯಂತರವಾಗಿಯೂ ಕೂಡ ಅಂದರೆ ಚೈತ್ರ ಶುದ್ಧ ಪಾಡ್ಯದಿಂದ ಪಾಲ್ಗುಣ ಬಹುಳ ಅಮಾವಾಸ್ಯೆ. ಹಾಗಾಗಿ ನಾವು ವಾರವನ್ನು ಹೇಳಿದರೆ ಪ್ರತಿ ದಿವಸ ದೇವರ ಮುಂದೆ ನಿಂತುಕೊಂಡು ಇವತ್ತು ಯಾವ ವಾರ, ಯಾವ ತಿಥಿ, ಯಾವ ನಕ್ಷತ್ರ, ಕೊನೆ ಪಕ್ಷ ಈ 3 ಎಲ್ಲ ಕ್ಯಾಲೆಂಡರ್ಗಳಲ್ಲೂ ಇರುತ್ತೆ. ಯೋಗಕರಣ ಅದು ಚೇಂಜ್ ಆಗ್ತಾ ಇರೋದ್ರಿಂದ ಅಷ್ಟೊಂದು ಗಾಢವಾಗಿ ಅದನ್ನು ಕೊಟ್ಟಿಲ್ಲ. ಹಾಗಾಗಿ ಅಂತಹ ತಿಥಿ ವಾರ ನಕ್ಷತ್ರಗಳನ್ನು ನಾವು ಪರಮಾತ್ಮನ ಎದುರುಗಡೆ ಹೇಳಿದರೆ ಅತ್ಯಂತ ವಿಶೇಷ ಅಂತ ಈ ಫಲವನ್ನು ಹೇಳ್ತಾರೆ. ಮತ್ತು ಕೆಲವು ಕಡೆ ಬೇವು ಬೆಲ್ಲ ಸ್ವೀಕಾರ ಮಾಡೋದು ಅಂತ ಇದೆ. ಕೆಲವು ಕಡೆ ಬೇವಿನ ಹೂವನ್ನು ಮತ್ತು ಬೆಲ್ಲವನ್ನು ಮಾತ್ರ ಸ್ವೀಕಾರ ಮಾಡ್ತಾರೆ. ಉತ್ತರ ಕರ್ನಾಟಕದ ಕಡೆ ಬೇವು ಬೆಲ್ಲ ಅಂತಕ್ಕಂಥದ್ದನ್ನು ಅದು ಅವರು ರಸಾಯನ ಮಾಡಿದಾಗೆ ಮಾಡ್ತಾರೆ. ಅದಕ್ಕೆ ಬೇವು ಬೆಲ್ಲ, ಮಾವಿನಕಾಯಿ, ಮಾವಿನ ಚಿಗುರು, ಹುಣಸೆ ಚಿಗುರು ಇದನ್ನೆಲ್ಲ ಹಾಕಿ ಅದು ಒಂದು ಜ್ಯೂಸ್ ಥರನೇ ತಯಾರು ಮಾಡಿ ಅದು ಎಲ್ಲರಿಗೂ ಕೊಡ್ತಾರೆ. ಅದು ಎಲ್ಲ ರೀತಿಯಿಂದ ಆರೋಗ್ಯಕ್ಕೆ ಉತ್ತಮವಾಗಿರ್ತಕ್ಕಂಥದ್ದು ಅಂತ. ಆದರೆ ಯಾವುದೇ ಎಳಸು ಪದಾರ್ಥಗಳಲ್ಲಿ ನಿಮಗೆ ಕಹಿ ಇರೋದಿಲ್ಲ ಅಂತ. ಬೇವಿನ ಸೊಪ್ಪು ಗಟ್ಟಿ ಆದಮೇಲೆ ಕಹಿ, ಆದರೆ ಅದು ಬಾರದಿ ಎಳಸು ತಿಂದಾಗ ನಿಮಗೇನಾಗಲ್ಲ. ಹಾಗಾಗಿ ಸಾಮಾನ್ಯವಾಗಿ ಶತಾಯುರ್ವಜ್ರದೇಹಾಯ ಅಂದರೆ ನಮಗೆ ವಜ್ರದೇಹ ಆಗಬೇಕು ದೇಹ ಅಂದರೆ ನಾವು ಏನನ್ನು ಮಾಡಬೇಕು, ಹಾಗಾಗಿ ಕಹಿ ತಿನ್ನಿ ಅಂತಲೇ ಅವ್ರು ಹೇಳೋದು. ಸರ್ವ ಸಂಪತ್ಕರಾಯ ಚ, ಎಲ್ಲ ಸಂಪತ್ತುಗಳು ನಮಗೆ ಬರಬೇಕು ಅಂದರೆ ನಮಗೆ 3 ಹೇಳ್ತಾರೆ, ಹುಳಿ, ಖಾರ, ಕ್ಷಾರ ಅಂತ. ಇವೆಲ್ಲಕ್ಕೆ ಪೂಜೆ ಮಾಡಿದರೆ ಇದು ಸಂಪತ್ತು ಬರ್ತಕ್ಕಂಥದ್ದು. ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ ಅಂತ ಹೇಳ್ತಾರೆ. ನಿಂಬಕಂ ಅಂದರೆ ನಿಂಬೆಯ ಚಿಗುರು, ಬೇವಿನ ಚಿಗುರು ನಿಂಬೆಯ ಚಿಗುರಿನ ಥರ ಇರುತ್ತೆ. ಹಾಗಾಗಿ ಹುಳಿ, ಉಪ್ಪು, ಖಾರ, ಕ್ಷಾರ ಇವೆಲ್ಲವೂ ಸೇರಿ ಇದು ದೇಹಕ್ಕೆ ಹೋದಾಗ ಇದು ವಜ್ರ ದೇಹ ಆಗತ್ತೆ ಅಂತ ಹೇಳ್ತಾರೆ.
ನಮಗೆ ಬಿಲ್ಲು ಬಾಣಗಳು ಬರೋಕ್ಕೆ ಮುಂಚೆ ಕೂಡ ಎಲ್ಲರೂ ಮಲ್ಲ ಯುದ್ಧಗಳನ್ನು ಮಾಡ್ತಾಯಿದ್ರು. ಅಂದರೆ ಬಾಹುಗಳಿಂದ ಯುದ್ಧವನ್ನು ಮಾಡಿ ದೃಢರಾಗಿದ್ದರು, ದೃಢಕಾಯರಾಗಿದ್ದರು. ಅವರಿಗೆ ಇಂತಿಂಥ ಆಹಾರಗಳು ಇಂಥ ದಿವಸ ತಿನ್ನಬೇಕು ಅಂತಲೇ ನಿಯಮವನ್ನು ಮಾಡಿದ್ದಾರೆ. ಒಂದೊಂದು ಹಬ್ಬಗಳಲ್ಲಿ ಒಂದೊಂದು ಭಕ್ಷ್ಯಗಳು ಅಂಥೇಳಿ ಮಾಡಿದ್ದಾರೆ. ಹಾಗಾಗಿ ಈ ಚಾಂದ್ರಮಾನ ಯುಗಾದಿಯ ಸಂದರ್ಭದಲ್ಲಿ ಅವರವರ ಮನೆ ದೇವರ ಪೂಜೆ ಇದು ಅವಶ್ಯವಾಗಿ ಮಾಡಲೇಬೇಕಾಗಿರ್ತಕ್ಕಂಥದ್ದು. ಕುಲದೇವತಾ ಆರಾಧನೆ ಅಂತ ಕರೀತಾರೆ, ಕುಲದೇವತಾ ನೇಮ ಅಂತ ಕರೀತಾರೆ. ಕುಲದೇವತೆಗಳನ್ನು ನೇಮವನ್ನು ಮಾಡಬೇಕು, ಕುಲದೇವದ ಆರಾಧನೆಯನ್ನು ಮಾಡಬೇಕು. ಪುರುಷ ಮತ್ತು ಸ್ತ್ರೀ ದೇವತೆಗಳ ಪೂಜೆಗಳನ್ನು ಯುಗಾದಿಯ ಮತ್ತು ವರ್ಷ ತೊಡಕು ಮಾರನೇ ದಿವಸವಾಗಿ ಹೇಳ್ತಾರೆ. ಯುಗಾದಿ, ಅದರ ಮಾರನೇ ದಿನ ದ್ವಿತೀಯ ಮತ್ತು ತೃತೀಯ, ಈ 3 ದಿವಸವೂ ಮುಖ್ಯ. ಆದರೆ ಹಬ್ಬ ಅನ್ನುವ ಕಾರಣದಿಂದ ಇವತ್ತು ಯುಗಾದಿ ಮಾತ್ರ ನಡ್ಕೊಂಡು ಬಂದಿದೆ. ಹಾಗಾಗಿ ಮಾರನೇ ದಿವಸ ಬಿದಿಗೆ ದಿವಸ ಕೂಡ ಚಂದ್ರನನ್ನು ನೋಡಿ ನಾವಿವತ್ತು ಬಟ್ಟೆ ಹಾಕ್ತಾ ಇರೋದಕ್ಕೆ ಕಾರಣನಾಗಿರತಕ್ಕಂತಹ ಚಂದ್ರನಿಗೆ ಒಂದು ಬಟ್ಟೆಯನ್ನು ಅರ್ಪಣೆ, ಬಟ್ಟೆ ಅಂದರೆ ಒಂದು ದಾರದ ಎಳೆಯನ್ನಾದರೂ ಕೂಡ ಚಂದ್ರನಿಗೆ ತೋರಿಸಿ ನಮಸ್ಕಾರವನ್ನು ಮಾಡಬೇಕು ಬಿದಿಗೆ ದಿವಸ. ಆಗ ನಮಗೆ ಯಾರಿಗೆ ಬಟ್ಟೆ ಸಿಗದೇ ಇದ್ದರೂ ಕೂಡ ಅವರಿಗೆ ಬಟ್ಟೆ ಸಿಗುತ್ತೆ ಅನ್ನೋದನ್ನು ಶಾಸ್ತ್ರ ಹೇಳುತ್ತೆ. ಹಾಗೆ ಗೆಜ್ಜೆ ವಸ್ತ್ರವನ್ನು ದೇವರಿಗೆ ಏರಿಸಿದರೂ ಕೂಡ ಆ ಪರಮಾತ್ಮ ವಸ್ತ್ರವನ್ನು ಕೊಡ್ತಾನೆ. ಹಾಗಾಗಿ ನಮಗೆ ಇವತ್ತಿನ ದಿವಸ ಮಾನ ಮುಚ್ಚಿಕೊಳ್ಳಲಿಕ್ಕೆ ವಸ್ತ್ರ ಬೇಕು ಅಂದರೆ ಅದು ಚಂದ್ರನ ದಯೆಯಿಂದ ಸಾಧ್ಯ. ಹಾಗಾಗಿ ಚಂದ್ರನನ್ನು ಸ್ಮರಣೆ ಮಾಡೋದು. ಹಾಗಾಗಿಯೂ ಕೂಡ ಇದಕ್ಕೆ ಚಾಂದ್ರಮಾನ ಯುಗಾದಿ ಅಂತ ಕೂಡ ಕರೀತಾರೆ. ಹಾಗಾಗಿ ಯುಗಾದಿಯ ದಿವಸ ಪೂಜಾದಿಗಳನ್ನು ಮಾಡಿ ವರ್ಷ ತೊಡಕಿನ ದಿವಸ ಚಂದ್ರನಿಗೆ ವಸ್ತ್ರವನ್ನು ತೋರಿಸಿ ವಸ್ತ್ರವನ್ನು ಹಾಕೋದು. ಯುಗಾದಿಯೂ ಕೂಡ ನವವಸ್ತ್ರ ಧಾರಣೆ, ಮಾರನೇ ದಿವಸವೂ ಕೂಡ ಹೊಸ ವಸ್ತ್ರಗಳನ್ನು ಧಾರಣೆ ಮಾಡೋದು. ಆಗ ವರ್ಷ ಪೂರ್ತಿಯಾಗಿ ವಸ್ತ್ರಾದಿಗಳಿಗೆ ಕೊರತೆ ಇರೋದಿಲ್ಲ. ಅನ್ನದಾನಾದಿಗಳನ್ನು ಮಾಡಿದರೆ ಅನ್ನಕ್ಕೆ ಕೊರತೆ ಇರೋದಿಲ್ಲ. ಹಾಗಾಗಿ ನೀರಿನ ದಾನ ಏನು ನೀವು ಯುಗಾದಿ ದಿವಸ ದಾನ ಮಾಡ್ತೀರೋ ಆ ವರ್ಷ ಅವಕ್ಕೆಲ್ಲ ಕೊರತೆ ಇರೋದಿಲ್ಲ ಅಂತ ಹೇಳಿ ಇಂಥ ಮೂಲ ಕಾರಣವನ್ನು ಹೇಳ್ತಾರೆ. ಇದನ್ನು ನಮಗೆ ಹಬ್ಬ ಅಂತ ಕರೆದಿದ್ದಾರೆ. ಎಲ್ಲರೂ ಒಡಗೂಡಿ ಮನೆಯವರೆಲ್ಲರೂ ಸೇರಿ ಹಿರಿಯರ ಆಶೀರ್ವಾದವನ್ನು ಪಡೆದು ಅವರಿಂದ ಆಶೀರ್ವಾದವನ್ನು ತಗೊಂಡು ಆ ನಂತರದಲ್ಲಿ ಇಡೀ ವರ್ಷ ಅವರ ಒಂದು ಆಶೀರ್ವಾದವನ್ನು ಮಾಡಬೇಕು. ಮನೆಯಲ್ಲೇ ಇರ್ತಾರೆ, ತುಂಬ ಜನಕ್ಕೆ ಇದೊಂದು ಇದೆ, ಮನೆಯಲ್ಲೇ ಹಿರಿಯರು ಇರ್ತಾರೆ, ಅವ್ರನ್ನ ಹಬ್ಬದ ದಿನ ಅಲ್ಲ ಯಾವ ದಿನವೂ ಮಾತಾಡಿಸೋದೇ ಇಲ್ಲ, ಇದೆಲ್ಲ ಮಾಡಬಾರ್ದು. ಹಬ್ಬದ ದಿವಸವಾದರೂ ಕೂಡ ಅವರಿಗೆ ಒಂದು ಪಾದಾಭಿವಂದನ ನಮಸ್ಕಾರವನ್ನು ಮಾಡಿ ಅವರಿಂದ ಅಕ್ಷತೆ ಕಾಳೋ ಆಶೀರ್ವಾದವನ್ನು ಏನಾದರೂ ಪಡೀಬೇಕು. ಯಾಕೆಂದರೆ ಇವರಿಗಿಂತ ಹಿರಿಯರು ಅನ್ನೋದೇ ಒಂದು ಕಾರಣ. ಅನೇಕ ಹಿರಿತನವನ್ನು ಅವರು ನೋಡಿರ್ತಾರೆ. ಹಾಗಾಗಿ ಅಂಥ ಹಿರಿಯರ ಒಂದು ಆಶೀರ್ವಾದವನ್ನು ಪಡೆದು ಹಬ್ಬವನ್ನು ಆಚರಣೆಯನ್ನು ಮಾಡಬೇಕು. ಇಲ್ಲಿ ವಿಜೃಂಭಣೆ ಅಂದರೆ ನಮಗೆ ದೀಪಾವಳಿ ಅಂದರೆ ಪಟಾಕಿ ಹೊಡೆದು ವಿಜೃಂಭಿಸ್ತೀವಿ, ಹೋಳಿ ಅಂದರೆ ಬಣ್ಣವನ್ನು ಹಾಕ್ಕೊಂಡು ವಿಜೃಂಭಿಸ್ತೀವಿ. ಈ ಥರ ಯಾವುದೂ ಯುಗಾದಿಯಲ್ಲಿ ಇಲ್ಲ. ಯುಗಾದಿಯಲ್ಲಿ ಮನೆಯವರೆಲ್ಲ ಸೇರಿ ದೇವರ ಪೂಜೆ, ದೀಪ ಹಚ್ಚಿ ಪೂಜಾದಿಗಳನ್ನು ಮಾಡೋದೇ ಸಂಭ್ರಮ. ಮನೆಯವರೆಲ್ಲ ಸೇರಿ ಹೋಳಿಗೆಯನ್ನು ಮಾಡೋದು ಸಂಭ್ರಮ. ಹೋಳಿಗೆಯನ್ನು ಪ್ರಧಾನವಾಗಿ ಹೇಳ್ತಾರೆ. ಮತ್ತು ಮಾವಿನಕಾಯಿಯ ಚಿತ್ರಾನ್ನ, ಈ ಎರಡೂ ಕೂಡ ಪ್ರಧಾನವಾಗಿರತಕ್ಕಂಥ ದೇವರಿಗೂ ನೈವೇದ್ಯ ಹಂಚಲಿಕ್ಕೂ ಕೂಡ ಇದೆ. ದೂರ ಬಾರಗಳಲ್ಲಿ ದೇವಸ್ಥಾನಗಳಲ್ಲಿ ಹೋದಾಗ ಅದು ಆಗೋದಿಲ್ಲ ಅನ್ನೋ ಕಾರಣದಿಂದ ಆ ಕೋಸಂಬರಿಗೆ ಮಾವಿನಕಾಯಿಯನ್ನು ತುರಿದು ಹಾಕಿ ಪಾನಕ ಕೋಸಂಬರಿಯನ್ನು ಎಲ್ಲ ಕಡೆ ಹಂಚುತ್ತಾರೆ. ಯಾಕೆ ಇದನ್ನು ಹಂಚೋದು ಅಂದರೆ ಉದ್ದೇಶ ಇದೇನೆ. ಯಾಕೆಂದರೆ ನಾವು ಏನನ್ನು ಭಗವಂತನಿಗೆ ಅಂತ ಅರ್ಪಣೆಯನ್ನು ಮಾಡಿ ಬೇರೆಯವರಿಗೆ ಕೊಡ್ತೀವೋ ಅದನ್ನು ಭಗವಂತ ಎಲ್ಲವನ್ನೂ ನಮಗೆ ಕೊಡ್ತಾರೆ. ಅದೇ ಉದ್ದೇಶಕ್ಕೋಸ್ಕರವಾಗಿ ದಾನ ದಕ್ಷಿಣೆಯ ಪೂಜೆ ವ್ರತ ಅನುಷ್ಠಾನಗಳೆಲ್ಲ ಬಂದಿದ್ದು. ನೋಡಿ, ವ್ರತ ಅನುಷ್ಠಾನ ಅಂದರೆ ಬಂದವರೆಲ್ಲರೂ ಕೂಡ ಸಾವಿರಾರು ಜನಕ್ಕೆ ಊಟ ಮಾಡಿಸ್ತಾ ಇರ್ತಾರೆ. ಯಾರು ವ್ರತವನ್ನು ಹಿಡಿದಿರ್ತಾರೋ ಆತ ಉಪವಾಸ ಇರಬೇಕು. ಇದು ವ್ರತ ಅಂತ ಕರೀತಾರೆ. ಹಬ್ಬದಲ್ಲಿ ಹಾಗಲ್ಲ. ಎಲ್ಲ ಹಬ್ಬಗಳಲ್ಲೂ ಕೂಡ ವಿಶೇಷವಾಗಿ ಹಬ್ಬದಲ್ಲಿ ಎಲ್ಲ ಆಚರಣೆಯನ್ನು ಮಾಡಿ ತಾವು ಶುಭ ಸಂದರ್ಭದಲ್ಲಿ ಎಲ್ಲವನ್ನು ಮಾಡಬೇಕು ಅಂತ ಹೇಳ್ತಾರೆ. ಹೀಗೆ ಯುಗಾದಿ ದಿವಸ ಒಂದು ಪರಿಕಲ್ಪನೆ. ಇದೆಲ್ಲ ಬೆಳಗ್ಗಿನ ಕಾರ್ಯಕ್ರಮ. ಆದರೆ ಊಟ ಎಲ್ಲ ಆದ ಮೇಲೆ ಸಂಜೆಯ ಕಾಲದಲ್ಲಿ ಸಂಧ್ಯಾದೀಪ ನಮೋಸ್ತುತೆ, ಸಂಜೆಯ ಕಾಲದಲ್ಲಿ ದೇವರ ಮುಂದೆ ತುಳಸಿ ಕಟ್ಟೆಯ ಮುಂದೆ ಹೊಸಳಿನ ಮುಂದೆ ದೀಪವನ್ನು ಇಟ್ಟು ಒಂದು ದಂಡವನ್ನು ನೆಡ್ತಾರೆ. ಅಂದರೆ ಈ ಒಂದು ಕೋಲನ್ನು ನೆಟ್ಟು ಅದಕ್ಕೆ ಮಾವಿನ ಸೊಪ್ಪು ಮತ್ತು ತಳಿರು ತೋರಣ ಅಂತ ಹೇಳಿ ಕರೀತಾರೆ. ತಳಿರು ತೋರಣ ಅಂದರೆ ಯಾವಾಗಲೂ ಕೂಡ ನಾವು ಬರೀ ಮಾವಿನ ಸೊಪ್ಪನ್ನು ಮಾತ್ರ ತೋರಣಕ್ಕೆ ಕಟ್ತೀವಿ. ಯುಗಾದಿ ದಿವಸ ಬೇವು ಮತ್ತು ಮಾವನ್ನು ಮಾತ್ರ ಎರಡನ್ನು ಸೇರಿಸಿ ತೋರಣ ಕಟ್ಟಬೇಕು. ಹೊಸ್ತಿಲಿಗೆ ತೋರಣವನ್ನು ಕಟ್ಟೋದು, ಅದರ ಜೊತೆಗೆ ಒಂದು ಕಲ್ಲಿನಲ್ಲಿ ಅಂದರೆ ಒಂದು ಕೋಲು ಕಂಬಕ್ಕೆ ಅದನ್ನು ಕಟ್ಟಿ ಅದರ ಮೇಲೆ ಒಂದು ತಂಬಿಗೆಯನ್ನು ಬೋರಲು ಹಾಕಿ ಅದರ ಕೆಳಗೆ ಪಂಚಾಂಗ ಶ್ರವಣ, ಆ ವರ್ಷದ ಪಂಚಾಂಗ ಶ್ರವಣವನ್ನು ಎಲ್ಲ ಹಿರಿಯರಿಂದ ಮಾಡಿಸೋದು ಅಂತ. ಗುರುಗಳು ಬಂದರೆ ಗುರುಗಳಿಂದ ಮಾಡಿಸೋದು, ಅಥವಾ ಪಂಚಾಂಗ ಶ್ರವಣವನ್ನು ಯಾರು ಮಾಡ್ತಾರೋ ಅವರಿಂದ ಮಾಡಿಸೋದು. ಅದೇ ರೀತಿಯಾಗಿ ಪಂಚಾಂಗವನ್ನು ಓದಿಸೋದು ಅಂತ. ಆ ವರ್ಷದ ಲಾಭಾಲಾಭ ಯಾವುದು, ಆರೋಗ್ಯ ಅನಾರೋಗ್ಯ ಅಥವಾ ಲಾಭ ಅಥವಾ ನಷ್ಟ, ಇವೆಲ್ಲವನ್ನು ಕೂಡ ಪ್ರತಿ ಯುಗಾದಿಯಲ್ಲೂ ಪಂಚಾಂಗದಲ್ಲಿ ಅದು ಬರೆದಿರ್ತಾರೆ. ಅದು ಸ್ಥಿರವಾಗಿರುತ್ತೆ. ಹಾಗಾಗಿ ಅನೇಕ ಪಂಚಾಂಗಗಳಿದೆ.
ಆದರೆ ಸಾಮಾನ್ಯವಾಗಿ ಒಂಟಿಕೊಪ್ಪಲ್ ಪಂಚಾಂಗ ಅಂತ ಎಲ್ಲರಿಗೂ ಚಿರಪರಿಚಿತ ಇದೆ. ಅನೇಕ ಪಂಚಾಂಗಗಳಲ್ಲಿ ಅವರವರ ಅನುಸಾರವಾಗಿ ಬರೆದಿರ್ತಾರೆ. ಈಗ ಉಡುಪಿ ಪಂಚಾಂಗ ಅಂದರೆ ಸೌರಮಾನದ ಪಂಚಾಂಗ, ಇವೆಲ್ಲ ಚಾಂದ್ರಮಾನದ ಪಂಚಾಂಗಗಳು. ಧಾರವಾಡ ಪಂಚಾಂಗ, ಗದಗ ಪಂಚಾಂಗ, ಧಾತೆ ಪಂಚಾಂಗ, ಅನೇಕ ಪಂಚಾಂಗಗಳಿದೆ. ಈ ಎಲ್ಲ ಪಂಚಾಂಗಗಳಿಂದ ಸೇರಿ ಒಂದು ರೂಪುರೇಷೆಗಳನ್ನು ನಿರ್ಮಾಣವನ್ನು ಮಾಡಿ ಎಲ್ಲ ದೇವಸ್ಥಾನಗಳಲ್ಲಿ ಸಂಜೆಯ ಪಂಚಾಂಗ ಶ್ರವಣ ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾರೆ. ಪಂಚಾಂಗ ಶ್ರವಣವನ್ನು ಮಾಡುವುದರಿಂದನೇ, ಆ ಪಂಚಾಂಗದಲ್ಲಿ ಏನು ಹೇಳಿರ್ತಾರೋ ಅದನ್ನು ಕೇಳೋದ್ರಿಂದಲೇ ಅನೇಕ ಯಾಗಗಳ ಫಲಗಳು ಬರುತ್ತೆ ಅನ್ನೋ ಒಂದು ಉದ್ದೇಶವನ್ನು ಪಂಚಾಂಗದಲ್ಲಿ ಅದನ್ನು ಕೊಟ್ಟಿರ್ತಾರೆ. ಹಾಗಾಗಿ ಆ ಪಂಚಾಂಗಕ್ಕೆ ಪೂಜೆ ಸಾಯಂಕಾಲವನ್ನು ಮಾಡಿ ಮನೆ ಮಂದಿಗೆಲ್ಲ ಆರತಿಯನ್ನು ಮಾಡ್ತಕ್ಕಂಥದ್ದು ಇದು ಅತ್ಯಂತ ವಿಶೇಷ. ಇದರ ಜೊತೆಗೆ ಅದೇ ಚಾಂದ್ರಮಾನ ಯುಗಾದಿಯಿಂದ ಹಿಡಿದು ರಾಮನವಮಿಯವರೆಗೆ ಗರ್ಭನವಮಿ ಅಂತ ಕೂಡ ಹೆಸರಿದೆ. ಹಾಗಾಗಿ ರಾಮದೇವರು ಜನನಾಗುವ ಕಾಲಕ್ಕೆ, ಅಂದರೆ ರಾಮದೇವರು ಅವತಾರ ಪುರುಷ, ದೇವತೆಗಳೆಲ್ಲ ಅವತಾರವನ್ನು ಮಾಡ್ತಾರೆ, ಎಲ್ಲೂ ಜನನ ಅಂತ ಆಗೋದಿಲ್ಲ ಅವರು. ಹಾಗಾಗಿ ಅವತಾರ ಮಾಡೋದಕ್ಕೆ ದಿನಗಳನ್ನು ಎಣಿಸ್ತಾ ಇರತಕ್ಕಂತಹ ಈ 3 ಜನರಿಗೆ ದಶರಥ ರಾಜನ ಒಂದು ಪುತ್ರಕಾಮೇಷ್ಟಿ ಯಾಗದಿಂದ ಬಂದಂತಹ ಈ ರಾಮನವಮಿ ಕೂಡ ಇದೇ ಸಂದರ್ಭದಲ್ಲಿ ಬರೋದರಿಂದ ಆ ರಾಮನವಮಿ ಆಗುತ್ತೆ. ನಮ್ಮ ದೇವಸ್ಥಾನದಲ್ಲೂ ಕೂಡ ಎಲ್ಲ ಪಂಚಾಂಗಗಳನ್ನು ಸೇರಿಸಿ ಕ್ರೋಢೀಕರಿಸಿ ಒಂದು ಪಂಚಾಂಗ ಶ್ರವಣವನ್ನು ಕೂಡ ನಮ್ಮ ವಜ್ರ ಕ್ಷೇತ್ರದಲ್ಲಿ ನಡೆಸ್ತೀವಿ. ಈ ಸಲ ರಾಮನವಮಿ ದಿವಸ ಪುಷ್ಪಯಾಗ, ಸೀತಾ ಕಲ್ಯಾಣ ಇದೆಲ್ಲವೂ ಕೂಡ ಅಲ್ಲಿ ವಿಜೃಂಭಣೆಯಿಂದ ಏರ್ಪಡಿಸಿದ್ದೀವಿ. ಎಲ್ಲರೂ ಕೂಡ ಬಂದು ಭಗವದ್ಭಕ್ತರು ದೇವರ ದರ್ಶನವನ್ನು ಮಾಡಿ ತಾವು ಅಲ್ಲಿ ಭಗವಂತನಿಗೆ ನಮಸ್ಕಾರವನ್ನು ಮಾಡಿ ನಿಮ್ಮ ಕೋರಿಕೆಗಳನ್ನು ಈಡೇರಿಸ್ಕೊಳ್ಬೇಕು ಅಂತ ಕೇಳ್ತಾ ಇದ್ದೀವಿ. ಹಾಗೆ ಇದರ ಜೊತೆ ಇನ್ನು ವಿಶೇಷ ಅಂದರೆ ಇದೇ ಮಾಸ ನಮ್ಮ ಯುಗಾದಿಯಿಂದ ಪೌರ್ಣಿಮೆವರೆಗೂ ಇದಕ್ಕೆ ಪಕ್ಷೋತ್ಸವ ಅಂತ ಕರೀತಾರೆ. 15 ದಿವಸಗಳ ಮಾಡ್ತಕ್ಕಂಥ ಕ್ರಿಯೆಗೆ ಪಕ್ಷೋತ್ಸವ ಅಂತ. ಬೇರೆ ಪ್ರದೇಶಗಳವರು ನಮಗೆ ಇಲ್ಲದೇ ಇದ್ದರೂ ಕೂಡ ನಾವು ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡಬೇಕಾಗುತ್ತೆ. ಯಾಕೆಂದರೆ ನಮ್ಮ ಕ್ಷೇತ್ರವಾಗಿರತಕ್ಕಂತಹ ಬೆಂಗಳೂರಿನ ಕರಗ ಇದು ನಡೆಯೋದು ನಮ್ಮಲ್ಲಿ. ಆದ್ದರಿಂದ ಈ ಮೊದಲನೇ ಕರಗ ಪೌರ್ಣಿಮೆ ದಿವಸ ಬೆಂಗಳೂರು ಕರಗ, ಇದೇ ರೀತಿ 2ನೇ ಪೌರ್ಣಿಮೆ ನಮ್ಮ ಕ್ಷೇತ್ರದಲ್ಲಿ ವೈಶಾಖ ಪೌರ್ಣಿಮೆ ನಮ್ಮ ಸ್ತಂಭಕ್ಕೆ ಅಭಿಷೇಕ. ಈ ಥರ ಪ್ರತಿಯೊಂದು ಪೌರ್ಣಿಮೆಯೂ ವಿಶೇಷ. ಹಾಗಾಗಿ ಪಾಡ್ಯದಿಂದ ಪೌರ್ಣಿಮೆ, ಪೌರ್ಣಿಮೆಯಿಂದ ಅಮಾವಾಸ್ಯೆ 15 ಒಟ್ಟು 30 ದಿನಗಳ ಪರ್ಯಂತರವಾಗಿ ಇರತಕ್ಕಂಥದ್ದನ್ನು ಮಾಸ ಅಂತ ಕರೀತಾರೆ. ಈ ರೀತಿ ಮಾಸಗಳು 12 ಆದಾಗ ಅದಕ್ಕೆ ಸಂವತ್ಸರ ಅಂತ ಕರೀತಾರೆ. ಹಾಗೆ ಈ ಸಂವತ್ಸರಗಳು ಒಟ್ಟು 60 ಸಂವತ್ಸರಗಳಾಗಿವೆ. 60 ಸಂವತ್ಸರಗಳು ಕೂಡ ಒಂದು ಹೆಸರನ್ನು ಪಡೆದಿವೆ. ಈ ಸಂವತ್ಸರದ ಹೆಸರು ಮತ್ತು ತಿಥಿವಾರ ನಕ್ಷತ್ರ ಯೋಗಾದಿಗಳು ಇವೆಲ್ಲವೂ ಕೂಡ ನಿಮಗೆ ಪಂಚಾಂಗದಲ್ಲಿ ದೊರಕತಕ್ಕಂಥದ್ದು. ಪಂಚಾಂಗ ಶ್ರವಣ ಅದನ್ನೇ ಮೊದಲು ಹೇಳಿದ ಹಾಗೆ ಪರಾಭವ ನಾಮ ಸಂವತ್ಸರದ ಪ್ರಾರಂಭದ ದಿನ 19/3/2026ರಿಂದ 6/4/2027 ಪರಾಭವ ನಾಮ ಸಂವತ್ಸರ ಇದೆ. ಈ ಸಲದ ಒಂದು ವಿಶೇಷತೆ ಅಮಾವಾಸ್ಯೆಯ ಜೊತೆಗೂಡಿ ಯುಗಾದಿಯೂ ಬಂದಿದೆ. ಯಾಕಂದರೆ ಬೆಳಗ್ಗಿನವರೆಗೂ ಅಮಾವಾಸ್ಯೆ ಇರುತ್ತೆ, ದರ್ಶ ಅಂತ ಕರೀತಾರೆ. ತರ್ಪಣಾದಿಗಳೆಲ್ಲ ಹಿಂದಿನ ದಿನ ಇರುತ್ತೆ. ಆದರೆ ಅಮಾವಾಸ್ಯೆ ಪೂಜೆಗಳಿಗೆ ಬರ್ತಕ್ಕಂಥದ್ದು ಬೆಳಗ್ಗೆ ಅಮಾವಾಸ್ಯೆ ಇರುವುದರಿಂದ ಅಮಾವಾಸ್ಯೆಯ ನಂತರದಲ್ಲಿ ಯುಗಾದಿ ಇದೆ. ಅಮಾವಾಸ್ಯೆ ಮತ್ತು ಯುಗಾದಿ ಎರಡನ್ನೂ ಕೂಡ ಅವತ್ತೇ ಆಚರಣೆಯನ್ನು ಮಾಡಬೇಕಾಗಿರತಕ್ಕಂಥ ಈ ಸಂವತ್ಸರದ ದಿವಸ. ಅಂದರೆ ಅದು ಪರಾಭವ ಅಂತ ಹೇಳ್ತಾ ಇದೆ, ಸಂವತ್ಸರದ ಹೆಸರೇ ಹೇಳ್ತಾ ಇದೆ. ಈಗ ನಮಗೆ ವಿಕೃತಿ ಇವೆಲ್ಲ ಸಂವತ್ಸರಗಳು ಬಂದಾಗ ಪ್ರಪಂಚದಲ್ಲಾದಂಥ ವಿಕೃತಿಗಳು ನಾವೆಲ್ಲ ನೋಡ್ತಾ ಬಂದಿರತಕ್ಕಂಥದ್ದೇ. ಇದೇ ರೀತಿಯಾಗಿ ಪರಾಭವ ಕಾಲು ಭಾಗ ನಮಗೆ ಗ್ರಹಣವಾಗಿ ಗೋಚರಿಸುತ್ತೆ. ಅಂದರೆ ಕಾಲು ಭಾಗವಾಗಿ ನಮಗೆ ತೊಂದರೆ ಇದ್ದು ಇನ್ನು ಮುಕ್ಕಾಲು ಭಾಗ ಸುಖವಾಗಿರುತ್ತೆ. ಅದಕ್ಕೆ ಅಮಾವಾಸ್ಯೆಯ ನಂತರದಲ್ಲಿ ಯುಗಾದಿ ಬಂದಿದೆ. ಹಾಗಾಗಿ ಸಂವತ್ಸರದ ಪ್ರಕಾರವಾಗಿ ಸ್ವಲ್ಪ ಅಮಾವಾಸ್ಯೆ ಇರೋದರಿಂದ ಸ್ವಲ್ಪ ನಮ್ಮ ಯಾರು ಚಾಂದ್ರಮಾನದ ಆಚರಣೆಯನ್ನು ಮಾಡ್ತಾ ಇದ್ದಾರೋ ಅವ್ರಿಗಷ್ಟೂ ಜನಕ್ಕೆ ಸ್ವಲ್ಪ ತೊಂದರೆಗಳಿದೆ. ಅದಾನಂತರದಲ್ಲಿ ಸಂಪೂರ್ಣವಾಗಿ ಚೆನ್ನಾಗಿದೆ ಅನ್ನೋ ವಿಷಯವನ್ನು ಇದು ನಿರ್ಧಾರ ಮಾಡುತ್ತೆ. ಹಾಗಾಗಿ ನಮಗೆ ಘಾಟಿ ಸುಬ್ರಹ್ಮಣ್ಯದ ತೇರು, ಪೂರಿ ಜಗನ್ನಾಥದ ತೇರು, ದೇವರಾಯನ ದುರ್ಗದ ತೇರು, ಪಂಚತೇರುಗಳು, ನಂಜುಂಡೇಶ್ವರನ ತೇರು, ಈ 5 ತೇರುಗಳಿಂದ ತಿಥಿವಾರ ನಕ್ಷತ್ರ ಯೋಗ ಕರಣಗಳನ್ನು ಒಂದು ನಿಯಮವನ್ನು ಮಾಡ್ತಾರೆ. ನಮಗೆ ಯಾವುದೇ ಘಾಟಿ ತೇರು ಯಾವತ್ತು ನಡೆಯುತ್ತೋ ಅದೇ ವಾರದಲ್ಲೇನೆ ನಮಗೆ ಚಾಂದ್ರಮಾನ ಯುಗಾದಿ ಬರ್ತಕ್ಕಂಥದ್ದು. ಈ ರೀತಿಯಾಗಿ ಒಂದು ಸಂದರ್ಭ ಇರುತ್ತೆ. ಹಾಗಾಗಿ ಇಂತಹ ಚಾಂದ್ರಮಾನದಲ್ಲಿ ಅನೇಕ ವಿಷಯಗಳನ್ನು ತಿಳುಕೊಂಡು ದೇವರ ಪೂಜಾದಿಗಳನ್ನು ಮಾಡಿ, ದೇವರ ದರ್ಶನವನ್ನು ಮಾಡಿ, ದೇವತಾರಾಧನೆಯನ್ನು ಮಾಡಿ ಮತ್ತು ನೂತನ ಸಂವತ್ಸರವನ್ನು ಹಿಂದೆ ಆಚರಣೆಯನ್ನು ಮಾಡಿ. ಜನವರಿ 1ನೇ ತಾರೀಕು ಅದು ಪ್ರಾಪಂಚಿಕವಾಗಿ ಕ್ಯಾಲೆಂಡರ್ಗೆ ಜನ್ಮೋತ್ಸವ ಅದು. ಹಾಗಾಗಿ ನಮಗೆ ನೂತನ ಸಂವತ್ಸರ ಅಂದರೆ ಯುಗಾದಿಯೇ. ಆದ್ದರಿಂದ ಯುಗಾದಿಯನ್ನೇ ನಾವು ಪ್ರಧಾನವಾಗಿ ಆಚರಣೆಯನ್ನು
ಮಾಡಬೇಕು ಅಂತ ಈ ಮೂಲಕವಾಗಿ ಕೇಳ್ತಾ ಇದ್ದೀವಿ. ಸರ್ವೇ ಜನ ಸುಖಿನೋ ಭವಂತು.